ಧ್ಯೇಯವನ್ನು ಇಟ್ಕೊಂಡು ಇಲ್ಲಿಂದ ನಾವು ವಾಪಸ್ ಹೋಗಬೇಕಾಗಿದೆ. ಬಂಧುಗಳೇ, ಇವತ್ತು ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇದೆ ದ್ವೇಷ ಭಾಷಣದ ಬಗ್ಗೆ. ಸಂವಿಧಾನದ ನಿನ್ನೆ ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ. ನನಗಂತೂ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಪ್ರವೇಶ ಇಲ್ಲ. ಬಹುಶಃ ನಾನು ಮಂಗಳೂರಿನ ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಅಂದರೆ ಧನ್ಯವಾದವನ್ನು ಕೊಡ್ತೀನಿ. ಯಾಕೆಂದರೆ ಇಲ್ಲಿ ನಿರ್ಬಂಧ ಹಾಕಿಲ್ಲ, ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ಶರಣ್ ಭಾಷಣದಲ್ಲಿ ಇಷ್ಟ ತನಕ ಮಂಗಳೂರಲ್ಲಿ ಯಾವುದು ಸಂಘರ್ಷನ ಆಗಿಲ್ಲ ಅಥವಾ ರಾಜ್ಯದಲ್ಲೂ ಆಗಿಲ್ಲ. ನಾನು ಇಷ್ಟ ತನಕ ಎಲ್ಲಿಯಾದರೂ ಭಾಷಣ ಮಾಡಿದ್ದು ನನ್ನ ಭಾಷಣದ ಕಾರಣದಿಂದಾಗಿ ಗಲಾಟೆ ಆಗಿದೆ, ಸಂಘರ್ಷ ಆಗಿದೆ ಅಂತ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ. ಸರ್ಕಾರ ಕೊಡ್ಲಿ ನೋಡೋಣ, ಸಾಧ್ಯನೇ ಇಲ್ಲ. ಬಂಧುಗಳೇ, ನನ್ನ ಭಾಷಣದ ಕಾರಣದಿಂದಾಗಿ ಯುವಕರು ಜನ ಭಾರತ ಮಾತೆಗೆ ಜೈಕಾರವನ್ನು ಕೂಗಬಹುದು, ಪಾಕಿಸ್ತಾನಕ್ಕೆ ಜೈಕಾರವನ್ನು ಕೂಗಲ್ಲ, ಪಾಕಿಸ್ತಾನಕ್ಕೆ ಜೈಕಾರವನ್ನು ಕೂಗಲ್ಲ. ನನ್ನ ಭಾಷಣದ ಕಾರಣದಿಂದಾಗಿ ಪೊಲೀಸ್ ಇಲಾಖೆಗೆ ಪೊಲೀಸರಿಗೆ ಗೌರವ ಕೊಡಬಹುದು, ಆದರೆ ನನ್ನ ಭಾಷಣದ ಕಾರಣದಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಜೀಪಿಗೆ ಬೆಂಕಿಯನ್ನು ಕೊಡುವಂತಹ ಜನ ನನ್ನದಲ್ಲ. ಬೆಂಕಿಯನ್ನು ಕೊಡುವುದು ಕೂಡ ನಮ್ಮ ಯುವಕರಲ್ಲ. ನನ್ನ ಭಾಷಣದ ಕಾರಣದಿಂದಾಗಿ ಸಮಾಜವನ್ನು ಒಟ್ಟು ಮಾಡುವಂತಹ ಯುವಕರ ತಂಡ ಸಿಗಬಹುದು ವಿನಃ ಸಮಾಜವನ್ನು ವಿಭಜನೆ ಮಾಡುವಂಥ ತಂಡ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಭಾಷಣದ ಕಾರಣದಿಂದಾಗಿ ದೇಶ ವಿರೋಧಿ ಘೋಷಣೆ ಕೂಗುವಂತಹ ತುಕುಡೆ ತುಕುಡೆ ಗ್ಯಾಂಗ್ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಭಾಷಣದ ಕಾರಣದಿಂದಾಗಿ ರಾಷ್ಟ್ರ ಪ್ರೇಮವನ್ನು ಬಿಂಬಿಸುವಂತಹ, ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತಹ ಬಜರಂಗಿಗಳ ಗ್ಯಾಂಗ್ ನಿರ್ಮಾಣ ಆಗ್ಬೋದು, ಬಜರಂಗಿಗಳ ಗ್ಯಾಂಗ್ ನಿರ್ಮಾಣ ಆಗ್ಬೋದು. ಆದರೆ ಇವತ್ತು ಭಾಷಣದ ಮುಖಾಂತರ ಗಲಾಟೆ ಆಗುತ್ತೆ, ಇನ್ನೊಂದಾಗುತ್ತೆ ಎಂಬ ಕಾರಣಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ನಿರ್ಬಂಧವನ್ನು ಹೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕು ಬಂಧುಗಳೇ. ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಸಂಪ್ರದಾಯದ ಬಗ್ಗೆ ನಾನು ಮಾತಾಡೋದ್ರಲ್ಲಿ ಇನ್ನೊಬ್ಬರ ಅನುಮತಿ ಬೇಕಾ? ಇವತ್ತು ಇಷ್ಟು ನಾನು ಮಾತಾಡಿದೆ, ಯಾವುದಾದ್ರೂ ಇದರ ದ್ವೇಷ ಭಾಷಣ ಇದೆಯಾ? ನನಗೆ ಗೊತ್ತಿಲ್ಲ. ಪೊಲೀಸರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾಳೆ ಇನ್ನೊಬ್ರು ಯಾರೋ ಒಂದು ದೂರು ಕೊಟ್ಟರು ಕೇಸ್ ಮಾಡಿಬಿಡ್ತಾರೆ. ಹಾಗಾಗಿ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೋಸ್ಕರನೂ ಒಂದು ಸಮಾಜವನ್ನು ಒಡೆಯುವಂತಹ ಅಥವಾ ಈ ಭಾಗದಲ್ಲಿ ಸಂಘರ್ಷ ಆಗಬೇಕೆಂಬಂಥ ಕಾರಣಕ್ಕೋಸ್ಕರ ನಾವು ಯಾವತ್ತೂ ಈ ಭಾಷಣಗಳನ್ನು ಮಾಡಲ್ಲ. ಸಂಘ ನಮಗೆ ಕಲಿಸಿಕೊಟ್ಟದ್ದಿದೆ.